ಬೆಳಗಾವಿ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದ ಗ್ಯಾಂಗ್ ಅನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಡ್ರಗ್ಸ್ ಗ್ಯಾಂಗ್ಗೆ ಕಾಲೇಜುಗಳ ವಿದ್ಯಾರ್ಥಿಗಳೇ ಟಾರ್ಗೆಟ್ ಆಗಿದ್ರು. ಕುಂದಾನಗರಿ ಕಾಲೇಜುಗಳ ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ರು ಈ ಗ್ಯಾಂಗ್. ಬೆಳಗಾವಿಯಲ್ಲಿ ಗಾಂಜಾ, ಪೆನ್ನಿ, ಹೆರಾಯಿನ್ ಸಪ್ಲೈ ಮಾಡ್ತಿದ್ರು ಈ ಗ್ಯಾಂಗ್. ಪುಷ್ಪ ಚಿತ್ರದ ಸ್ಟೈಲ್ನಲ್ಲಿ ಗ್ಯಾಂಗ್ ಕಟ್ಕೊಂಡು ಡ್ರಗ್ಸ್ ದಂಧೆ ನಡೆಸ್ತಾ ಇದ್ರು. ಇನ್ನು ಮುಂಬೈನಲ್ಲಿ ಡ್ರಗ್ಸ್ ಮಾಫಿಯಾ ಕಿಂಗ್ ಪಿನ್ ಜೊತೆ ಈ ಗ್ಯಾಂಗ್ ಅಂಧರಾಗಿದ್ದಾರೆ. ಇನ್ನು ಸಿಇಎನ್ ಇನ್ಸ್ಪೆಕ್ಟರ್ ಬಿಆರ್ ಗಡ್ಡೇಕರ್ ಟೀಮ್ನಿಂದ ಕಾರ್ಯಾಚರಣೆ ನಡೆದಿದ್ದು ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ. 50 ಕೆಜಿ ಗಾಂಜಾ, 9 ಜನ ಡ್ರಗ್ಸ್ ಸಪ್ಲೈಯರ್ ಗ್ಯಾಂಗ್ಗಳನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಮಹಾರಾಷ್ಟ್ರದಲ್ಲಿ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದ ಗ್ಯಾಂಗ್ ಇದು. ಗಾಂಜಾ ತಂದು ವಿದ್ಯಾರ್ಥಿಗಳಿಗೆ ನೀಡಿ ಸಂಪಾದನೆ ಮಾಡ್ತಾ ಇದ್ರು ಈ ಗ್ಯಾಂಗ್. ಒಂದು ಒಳ್ಳೆ ಸೋರ್ಸ್ ಮುಖಾಂತರ ಮಾಹಿತಿ ಬಂತು. ಈ ಇಸ್ಮಾಯಿಲ್ ಮತ್ತು ತಾಜೀರ್ ಇವರು ಆ ಮಾವಾಗೆ ಭೇಟಿ ಮಾಡೋಕ್ಕೆ ಬರ್ತಾ ಇದ್ದಾರೆ ಅಂತ. ಸೊ ನಿನ್ನೆ 21/8/2025 ಚಂದಗಢ ಬೆಳಗಾವಿ ರಸ್ತೆಯಲ್ಲಿ ಸೇಮ್ ಪ್ಲೇಸ್ ಡಾಬಾ ಅಲ್ಲಿ 2 ಕಾರ್ನಲ್ಲಿ ಇವರು ಬರ್ತಾಯಿದ್ರು. ಅವರಿಗೆ ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಶ್ರೀ ಬಿಆರ್ ಗಡ್ಡೇಕರ್ ಮತ್ತು ಅವರ ತಂಡ ಈ ಕಾರ್ ಇಂಟರ್ಸೆಪ್ಟ್ ಮಾಡಿ ಚೆಕಿಂಗ್ ಮಾಡಿದ್ದಾಗ ಟು ಅವರ್ ಸರ್ಪ್ರೈಸ್ ದೇರ್ ಆರ್ ಅದರ್ 4 ಮೆಂಬರ್ಸ್. ಪ್ರಥಮೇಶ್ ಇವನು ಮಹಾರಾಷ್ಟ್ರದವನು, ಕೊಲ್ಲಾಪುರದವನು. ತೇಜಸ್ ವಜಾರೆ ಇವನು ಹುಕ್ಕೇರಿ ತಾಲೂಕು ಬೆಳಗಾವಿದವನು. ಶಿವಕುಮಾರ್ ಅಸಾಬೆ ಇವನು ಕೊಲ್ಲಾಪುರ ಮಹಾರಾಷ್ಟ್ರದವನು. ಮತ್ತು ರಂಜಾನ್ ಜಮಾದಾರ್ ಇವನು ಸಾತಾರ ಮಹಾರಾಷ್ಟ್ರದವನು. ಸೊ ಒಟ್ಟು 6 ಜನ ಅದರಲ್ಲಿ ಸಿಕ್ಕಿದ್ದಾರೆ. ಇವರಿಂದ 42.73 kg ಗಾಂಜಾ ನಮಗೆ ಸಿಕ್ಕಿದೆ. ಒಂದು ಒಳ್ಳೆ ಸೋರ್ಸ್ ಮುಖಾಂತರ ಮಾಹಿತಿ ಬಂತು. ಈ ಇಸ್ಮಾಯಿಲ್